ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ದೈವತ್ವವಾಣಿ ವೀಕ್ಷಕರೇ ಹಾಗೂ ಜ್ಯೋತಿಷ್ಯ ಆಸಕ್ತ ಬಂಧುಗಳೇ, ಜ್ಯೋತಿಷ್ಯದ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳತಕ್ಕಂತಹ ಒಂದು ನಮ್ಮ ಪ್ರೀತಿಯ ಬಂಧು ಬಾಂಧವರು, ಆತ್ಮಬುದ್ಧಿ ಸುಖಂಚೈವ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಪರಬುದ್ಧಿ ವಿನಾಶ ಕಾರಣ ಅನ್ನತಕ್ಕಂತಹ ಒಂದು ವಿಚಾರ. ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಹೇಳ್ತೇನೆ, ಇದೇ ಭಾಗದಲ್ಲಿ ಮುಂದಿನ ವಿಚಾರದಲ್ಲಿ ಹೇಳ್ತೇನೆ. ಈಗ ಫೆಬ್ರವರಿ ತಿಂಗಳ ಸಿಂಹರಾಶಿಯ ಒಂದು ಭವಿಷ್ಯ ಯಾವ ರೀತಿಯಿಂದ ಇದೆ ಅನ್ನತಕ್ಕಂತಹ ಒಂದು ವಿಚಾರ. 11ನೇ ತಾರೀಕಿಗೆ ಕುಂಭರಾಶಿಗೆ ಬುಧ ಪ್ರವೇಶ ಆಗ್ತಾನೆ. 12ನೇ ಒಂದು ತಾರೀಕಿಗೆ ಕುಂಭರಾಶಿಗೆ ಬುಧನ ಒಂದು ಪ್ರವೇಶ ಆಗ್ತದೆ. 27ನೇ ತಾರೀಕಿಗೆ ಬುಧ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಹಾಗಾದರೆ ಬುಧ ಇಲ್ಲಿ 2 ಬಾರಿ ಪ್ರವೇಶವನ್ನು ಬೇರೆ ಬೇರೆ ರಾಶಿಗಳಿಗೆ ಮಾಡ್ತಾನೆ ಒಂದೇ ಮಾಸದಲ್ಲಿ ಅನ್ನತಕ್ಕಂಥದ್ದು. ಇಲ್ಲಿ ನೋಡ್ತಕ್ಕಂತಹ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ, ಆತ್ಮಕಾರಕನಾಗಿರ್ತಕ್ಕಂತಹ ರವಿ. ವೀಕ್ಷಕರೇ, ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆತ್ಮಕಾರಕನಾಗಿರುವಂತಹ ರವಿ, ಆತ್ಮವನ್ನು ಪರಿಶುದ್ಧವನ್ನಾಗಿ ಮಾಡುವಂತಹ ಒಬ್ಬ ರವಿ, ಜ್ಞಾನವನ್ನು ಹೊಂದಿರತಕ್ಕಂತಹ ಬುಧನ ಜೊತೆಗೆ ಸಂಯೋಗವನ್ನು ಹೊಂದ್ತಾ ಇದ್ದಾನೆ ಅಂತ ಹೇಳಿದರೆ, ಬುಧಾದಿತ್ಯ ಯೋಗ, ಬುಧ ಮತ್ತು ಆತ್ಮಕಾರಕನಾಗಿರುವಂತಹ ರವಿ ಇವರಿಬ್ಬರು ಒಂದೇ ರಾಶಿಯಲ್ಲಿ ಸಂಯೋಗವನ್ನು ಹೊಂದ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ್ಮ ಮತ್ತು ಜ್ಞಾನದ ಸಂಯೋಗ ಅಂತ ಹೇಳ್ಬಹುದು. ಅಂದರೆ ಗ್ರಹಗಳ ಅಧೀನಕ್ಕೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿ ಆತ್ಮ ಮತ್ತು ಜ್ಞಾನದ ಸಂಯೋಗದಿಂದ ತನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಹೊಂದ್ತಾನೆ. ಈ ಮಾಸದಲ್ಲಿ ಬರ್ತಕ್ಕಂತಹದ್ದು ರಥಸಪ್ತಮಿ, ಶಿವಾರಾಧನೆ ಹಾಗೂ ಹುಣ್ಣಿಮೆ, ಭರತ ಹುಣ್ಣಿಮೆ, ಈ ಎಲ್ಲ ಪವಿತ್ರವಾದಂತಹ ಒಂದು ಮಾಸ ಅಂತ ಅನಿಸ್ಕೊಳ್ಳುತ್ತೆ. ಈ ಎಲ್ಲ ಒಂದು ವಿಚಾರಗಳಿಂದ, ಈ ಗ್ರಹಗಳ ಒಂದು ಬದಲಾವಣೆಗಳಿಂದಾಗಿ, ಈ ಆತ್ಮ ಮತ್ತು ಜ್ಞಾನದ ಸಂಯೋಗ ಅಂದರೆ ಬುಧ ಮತ್ತು ರವಿಯ ಸಂಯೋಗ, ಆಮೇಲೆ ಬುಧ ಮೀನರಾಶಿಯನ್ನು ಪ್ರವೇಶ ಮಾಡುವಂತಹದ್ದು 27ನೇ ತಾರೀಕು ಫೆಬ್ರವರಿಗೆ, ಈ ಎಲ್ಲ ಗ್ರಹಗಳ ಒಂದು ಬದಲಾವಣೆಗಳಿಂದಾಗಿ, ಗ್ರಹಗಳ ಒಂದು ಸ್ಥಿತಿಯ ಬದಲಾವಣೆಗಳಿಂದಾಗಿ ನಮ್ಮ ಕನ್ಯಾ ಸಿಂಹರಾಶಿಯ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ ಅಂತ ಹೇಳಿದರೆ, ಈ ಎಲ್ಲ ಪರಿಣಾಮಗಳು ನೋಡಬಹುದು. ಅಪಾರವಾದಂತಹ ಒಂದು ಕೀರ್ತಿ ನಿಮ್ಮದಾಗ್ತದೆ, ಯಶಸ್ಸು ನಿಮ್ಮದಾಗ್ತದೆ, ಉದ್ಯೋಗದಲ್ಲಿ ಲಾಭ, ಸ್ಥಿರತೆ, ಆರೋಗ್ಯ ಸುಧಾರಣೆ, ದಾಂಪತ್ಯದಲ್ಲಿ ಸುಧಾರಣೆ, ಕೆಲವೊಂದು ವಿಚಾರಗಳಲ್ಲಿ ದಾಂಪತ್ಯ ಬಗೆಹರಿತಕ್ಕಂತಹ ಸಂಯಮ ಸಂಯೋಗದಿಂದ ಕೂಡಿ ಬರ್ತಕ್ಕಂತಹದ್ದು. ಎಷ್ಟೋ ದೀರ್ಘಕಾಲಗಳಿಂದ ದಾಂಪತ್ಯದಲ್ಲಿ ಸ್ವಲ್ಪ ಕೆಟ್ಟದಾಗಿದೆ ಗುರುಗಳೇ, ದಾಂಪತ್ಯದಲ್ಲಿ ಒಳ್ಳೇದಾಗ್ತಾ ಇಲ್ಲ, ದಾಂಪತ್ಯದಲ್ಲಿ ಸಿಡಿಮಿಡಿ ಆಗ್ತಾ ಇದೆ, ಗಂಡ ಹೆಂಡತಿಯೊಳಗೆ ಅನ್ಯೋನ್ಯತೆ ಇಲ್ಲ ಗುರುಗಳೇ ಅಂತ ಹೇಳುವಂತಹವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಅತ್ಯಂತ ಉತ್ತಮವಾದಂತಹ ತಿಂಗಳಾಗಿ ಪರಿಣಮಿಸಲಿದೆ. ಉದ್ಯೋಗದಲ್ಲಿಯೂ ಕೂಡ ಸ್ಥಿರತೆ, ಅಭದ್ರತೆಯನ್ನು ಕಾಣ್ತಾ ಇದ್ರಿ ಇಷ್ಟು ದಿವಸ. ಉದ್ಯೋಗ ಮಾಡಬೇಕು, ಬೇರೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅನ್ನತಕ್ಕಂತಹ ಒಂದು ಗೊಂದಲಮಯ ವಾತಾವರಣದಲ್ಲಿ ಇದ್ದಂಥವರಿಗೆ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಉಂಟು ಮಾಡಿಕೊಡುವಂತಹದ್ದು ಈ ಒಂದು ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಂಡುಬರುತ್ತೆ ಫೆಬ್ರವರಿ ತಿಂಗಳಲ್ಲಿ. ಹಾಗೂ ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಒದಗಿ ಬರ್ತದೆ. ಒಬ್ರಿಗೆ ಅಂದರೆ ಒಬ್ರಿಗೆ ಆಗ್ತಾ ಇಲ್ಲ ಗುರುಗಳೇ, ಅಣ್ಣ ತಮ್ಮನಿಗೆ ಆಗ್ತಾ ಇಲ್ಲ, ತಮ್ಮ ಅಣ್ಣನಿಗೆ ಆಗ್ತಾ ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಸದಸ್ಯರಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಹೇಳ್ತಕ್ಕಂಥವರಿಗೆ ಫೆಬ್ರವರಿ ತಿಂಗಳು ವರಪ್ರಸಾದವಾಗಿ ಸಿಂಹರಾಶಿಯಲ್ಲಿ ಜನಿಸಿದಂಥವರಿಗೆ ಆಗಿ ಬಂದಿದೆ. ಹಾಗಾಗಿ ತಂದೆ ತಾಯಿ ಆರೋಗ್ಯ ಕೂಡ ಬಹಳ ಚೆನ್ನಾಗಿರುತ್ತೆ. ಸಿಂಹರಾಶಿಯಲ್ಲಿ ಯಾರು ಜನಿಸಿದಾರೋ ಅವರ ತಂದೆ ತಾಯಿಗಳ ಒಂದು ಆರೋಗ್ಯ, ಒಂದು ವಿಚಾರ ಎಲ್ಲ ಸರಿಯಾದಂತಹ ರೀತಿಯಲ್ಲಿ ನಡೆದು ಹೋಗುತ್ತೆ. ಮತ್ತೆ ಅನಧಿಕೃತ ವೆಚ್ಚಗಳು, ವ್ಯವಹಾರಗಳಲ್ಲಿ ಯಶಸ್ಸು ಒಳ್ಳೆಯದಾಗ್ತದೆ. ಅನಾವಶ್ಯಕ ವೆಚ್ಚಗಳು ನಿಮಗೆ ಕಡಿವಾಣವನ್ನು ಹಾಕ್ತದೆ ಅಂತ ಹೇಳಬಹುದು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಒಂದು ಯೋಗ
ವಿವಾಹ ಆಗ್ತಾ ಇಲ್ಲ ಗುರುಗಳೇ, ಬಹಳ ದಿವಸ ಆಯಿತು, ನೋಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ವಿವಾಹದ ಯೋಗ ಇದೆಯೋ ಇಲ್ಲವೋ ಅನ್ನತಕ್ಕಂಥವ್ರಿಗೆ ವಿವಾಹ ಯೋಗಗಳು ಕೂಡಿ ಬರ್ತಕ್ಕಂತಹದ್ದಾಗಿದೆ. ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ನರಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ದೋಷಗಳು, ತೊಂದರೆಗಳನ್ನು ನಿಮಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರ್ತದೆ. ಈಗ ಬರ್ತಕ್ಕಂಥ ಫೆಬ್ರವರಿಯಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ವಿಚಾರಗಳನ್ನು ನೋಡಿದ್ದೀವಿ. ಆಂಜನೇಯ ಮತ್ತು ಈಶ್ವರನ ದರ್ಶನ ಮಾಡೋದನ್ನು ಮರಿಬೇಡಿ. ಈ ಒಂದು ದಿವಸ ಫೆಬ್ರವರಿಯಲ್ಲಿ ಹುಣ್ಣಿಮೆ, ಶಿವರಾತ್ರಿಯ ಒಂದು ಉತ್ತಮವಾದಂತಹ ಒಂದು ಸಂದರ್ಭದಲ್ಲಿ ಶಿವನ ಧ್ಯಾನ, ಶಿವನ ಒಂದು ಆರಾಧನೆಯನ್ನು ಮಾಡಿ, ಶಿವಜಾಗರಣೆಯನ್ನು ಮಾಡುವುದರ ಮುಖಾಂತರವಾಗಿ ಮನಸ್ಸಿನಲ್ಲಿ ಆಲೋಚನೆಗಳು, ವಿಚಾರಗಳು, ಸದ್ವಿಚಾರಗಳನ್ನು ತುಂಬಿಕೊಳ್ಳುವುದರಿಂದಾಗಿ ನಿಮಗೆ ನಕಾರಾತ್ಮಕ ಶಕ್ತಿಗಳನ್ನು ಹೋಗಿ ಸಕಾರಾತ್ಮಕ ಶಕ್ತಿಗಳು ಉಂಟು ಮಾಡಿ ಆತ್ಮ ಮತ್ತು ಜ್ಞಾನದ ಸಂಯೋಗವನ್ನು ಆಗುವುದರಿಂದಾಗಿ ನಿಮಗೆ ಉತ್ತಮವಾದಂತಹ ಒಂದು ಆರೋಗ್ಯ ಸ್ಥಿತಿ ಕೂಡ ಒದಗಿ ಬರುತ್ತದೆ. ಆರೋಗ್ಯದಲ್ಲಿ ಸ್ಥಿತಿ ಸುಧಾರಣೆಗಳನ್ನು ಆಗುವುದರ ಜೊತೆಗೆ ನಿಮಗೆ ಲಾಭದ ಒಂದು ವಿಚಾರ ಈ ಒಂದು ಮಾಸದಲ್ಲಿ ಕಂಡು ಬರ್ತದೆ ಅಂತ ಹೇಳ್ತಾ, ಈ ಒಂದು ಮಾಸ ಸಿಂಹರಾಶಿಯವರಿಗೆ ಶುಭಪ್ರದವಾಗಲಿ. ಹಾಗೂ ಇನ್ನಿತರ ವಿಚಾರಗಳು, ಯಾವುದೇ ಒಂದು ಸಮಸ್ಯೆಗಳನ್ನು ನೀವು ಅನುಭವಿಸುತ್ತಿದ್ದರೆ, ಏನಾದರೂ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಶಾಸ್ತ್ರೋಕ್ತವಾದಂತಹ ಪರಿಣಾಮ, ಶಾಸ್ತ್ರೋಕ್ತವಾದಂತಹ ಬದಲಾವಣೆ, ಶಾಸ್ತ್ರೋಕ್ತವಾದಂತಹ ಪರಿಹಾರಗಳು ಬೇಕು ಅನಿಸಿದಲ್ಲಿ ನಮ್ಮ ಈ ಕೆಳಗೆ ಕಾಣತಕ್ಕಂತಹ ವಿಳಾಸಕ್ಕೆ ನೇರವಾಗಿ ಸಂಪರ್ಕಿಸಿ. ಹಾಗೂ ದೂರದ ಊರಿನವರು ಫೋನ್ ಮುಖಾಂತರ ಕೂಡ ನಮ್ಮನ್ನು ಸಂಪರ್ಕಿಸಬಹುದು, ನೇರವಾಗಿ ಫೋನ್ಗಳನ್ನು ಮಾಡಬಹುದು ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ. ದೇವರ ಒಂದು ದಯೆಯಿಂದ, ಶಿವನ ಒಂದು ಕೃಪೆ ನಿಮ್ಮ ಮೇಲೆ ಆಗಿ, ಶಿವರಾತ್ರಿಯ ಒಂದು ಪುಣ್ಯ ಮಾಸ, ಪುಣ್ಯವಂತವಾದಂತಹ ಒಂದು ವಿಚಾರ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗುರುಭ್ಯೋ ನಮಃ.